ಇದೆಲ್ಲ ಕ್ಲಿಯರ್ ಇದೆ, ಮಾಡ್ಕೋಬಹುದು. ಆ ಕಡೆನೂ ಅಪ್ರೋಚ್ ಮಾಡಿಲ್ಲ. ಇದು ಇದೇ ತರ ಇದೆ. ಎಷ್ಟು ದಿನದಿಂದ ಅಪ್ರೋಚ್ ಆ ಕಡೆ ಮಾಡ್ಬಿಡಿ. ಏನ್ ಮಾಡಿದ್ದೀರಾ, ನಿಮ್ಗೆ ಮಾಡಿದ್ದೀರಾ ಅಂತ ಕಾಣುತ್ತೆ, ನಮ್ಗೆ ಮಾಡಿಲ್ಲ ಅಂತಾನೆ ಕಾಣುತ್ತೆ. ಇದು ಆಸ್ಫಾಲ್ಟ್ ಪೋರ್ಷನ್ ಎಲ್ಲಿದೆ ಅಲ್ಲಿವರೆಗೂ ಫಿನಿಶ್ ಮಾಡ್ಕೊಳಕ್ಕೆ ಒಂದು 10-20 ಮೀಟರ್ ಬ್ಯಾಲೆನ್ಸ್ ಇಟ್ಕೊಂಡು ಉಳಿದಿದ್ದು ಮಾಡಕ್ಕೆ ಏನು ಎಲ್ಲ ಅದೇ ಮೇಡಮ್ ಈ ಫೌಂಡೇಶನ್ ಓಪನ್ ಮಾಡ್ಕೊಂಡಿದ್ವಲ್ಲ ಅಂತ ರೀ. ನಿಮ್ಗೆ ಎಲ್ಲ ಪ್ಯಾರಲಲ್ ಆಗಿ ವರ್ಕ್ ಮಾಡೋದು ಇರೋವಾಗ ಒಂದಾದ್ಮೇಲೆ ಒಂದೇ ಯಾಕೆ ಮಾಡ್ತೀರಾ? ಅದೇ ಅರ್ಥ ಆಗದೆ ಇರೋದು. ಪ್ಯಾರಲಲ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಇರುವಾಗ ಯಾಕೆ ಆದ್ಮೇಲೆ ಕಾಯ್ತೀರಾ? ಅದೊಂದೇ ಮರ ಕೆಲಸ ಎಲ್ಲ ಸ್ಟಾಪ್ ಮಾಡ್ಬೋದು. ಎಲ್ಲ ಹೆಸರು ಅದೊಂದೇ ಮರ ಇದೆ, ಅದನ್ನ ನಾವು ತೆಗೆಸ್ಕೊಡ್ತಾರೆ. ಅದು ಒಳ್ಳೆ ಹೇಳ್ಬಿಟ್ಟು ರೀಸನ್ ಹೇಳಿ ಇದುವರೆಗೂ ಆಗಿದೆ. ಆ ಕಡೆ ಆ ಕಡೆ 200 ಮೀಟರ್ ಉಂಟಲ್ಲ ಟರ್ನಿಂಗ್ ಅಲ್ಲಿ ಕೆಳಗಡೆ ಯಾಕೆ ಆಸ್ಫಾಲ್ಟ್ ಆಗಿಲ್ಲ? ಬೆಳಿಗ್ಗೆ ಬಂದಿದ್ದೀರಿ ಅಂತ ಗೊತ್ತಿಲ್ಲ. 4 ಬೆಳಿಗ್ಗೆ ಮಾಡ್ಬೋದಾಗಿತ್ತು. This is 10 kilometers. ಆಲ್ಮೋಸ್ಟ್ ಆಗಿದೆ ಸರ್. ಮುಂದೆ ಒಂದು May 26 ಅಂತಾರೆ. ಬಟ್ ಐ ಆಮ್ ಕ್ಲಿಯರ್ ಸರ್. ಯಾಕಂದ್ರೆ ಇವರು ಸ್ನೋ ತರ ಫೇಸ್ ಮಾಡಿದ್ರು ಸರ್. ನೋ ಇಶ್ಯೂಸ್ ಆಕ್ಚುಲಿ. ಕ್ಲಿಯರ್ ಎವ್ರಿಥಿಂಗ್. ಹಿಂಗೆಲ್ಲ ಮಾಡ್ಕೋಬೇಕು ಮೇಲ್ಗಡೆ, ಇಲ್ಲಾಂದ್ರೆ ಕೊಲಾಪ್ಸ್ ಆಗ್ತಿತ್ತು ರೋಡ್. ಅದಕ್ಕೋಸ್ಕರ and they will be asking road diversions all every time. But ನಾವು ಅಷ್ಟು ಟೈಮ್ ಕೊಟ್ಟಿದ್ದೇವೆ. ಬಟ್ ದೇ ಆರ್ ನಾಟ್ ಅಟ್ ಅಂದ್ರೆ ಒಂದ್ ಕಡೆ ಡೈವರ್ಷನ್ ಕೊಟ್ಟಿದ್ವಿ, ಹಾಕಿದ್ವಿ ಸರ್. ಈ ಕಡೆ ನಾವು ಡೈವರ್ಷನ್ ಕೊಟ್ಟಿದ್ವಿ. ಆ ಕಡೆನೂ ಹಾಕಿ ಬಿಟ್ರೆ ಏನು ಆಕ್ಸಿಡೆಂಟ್ ಅವಾಯ್ಡ್ ಆಗುತ್ತಪ್ಪ. ಅಲ್ಲ ಏನಕ್ಕೆ ಅದಕ್ಕೆ ಆತರ ಮಾಡ್ತೀರಾ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಲ್ಲೂ ಹಾಗೆ ಯಾಕೆ ಹೋಗ್ಬೇಕು? ಏನ್ ಕಾರಣ ಹೇಳಿ ಹೋಗ್ಲಿ, ನಮಗೂ ಅರ್ಥ ಆಗುತ್ತೆ. ಕಾರಣ ಹೇಳಿ. ಈ ಕಡೆ ಅಪ್ರೋಚ್ ಆಗಿಲ್ಲ ಸರ್. ಅದಕ್ಕೋಸ್ಕರ ಏನೋ ಅಪ್ರೋಚ್ ಆಗದೆ ಇದ್ರು ಸಿಟಿಯಿಂದ ಬರೋರು 2 ಡೈರೆಕ್ಷನ್ ಅಲ್ಲೂ ಬ್ಯಾಕ್ ಮಾಡ್ತಾ ಇದ್ದಾರೆ. ಕೆಳಗಡೆ ಮಣ್ಣಿಗೆ ಬೀಳುತ್ತೆ ಅಂತ ಒಂದು ಮಾಡಿ ಮಾಡಿಸ್ತೀವಿ ಸರ್. ನೀವು ಅದೇನ್ ಬ್ಲಾಕ್ ಮಾಡಿಲ್ಲ, ಹೋಗೋರು ಹೋಗ್ಬೋದು. ಸುಮ್ಮನೆ ಯಾಕೆ ಇರ್ತೀರಿ ಆ ರೀತಿ? ಹೋಗೋರ್ಗೆ ಏನು ಬ್ಯಾರಿಯರ್ ಇಟ್ಟಿಲ್ಲ ನೀವು ಅಲ್ಲಿ.